ನಮಸ್ಕಾರ ಸ್ನೇಹಿತರೆ, ಇಡೀ ದೇಶದಾದ್ಯಂತ ಇರುವಂತಹ ದೇಶದ ಎಲ್ಲ ರೈತ ಬಾಂಧವರಿಗೆ ಇದೀಗ ಬಂಪರ್ ಗುಡ್ ನ್ಯೂಸ್. ಹೌದು, ರೈತರಿಗೆ ಕೇಂದ್ರ ಸರ್ಕಾರದಿಂದ ಖಾತೆಗೆ 2,000 ರೂಪಾಯಿ ಬರಲಿದೆ ಸ್ನೇಹಿತರೆ. ಹಾಗಾದ್ರೆ ಬನ್ನಿ, ರೈತರಿಗೆ 2,000 ರೂಪಾಯಿ ಹೇಗೆ ಬರುತ್ತದೆ ಮತ್ತು ಯಾವಾಗ ಬರುತ್ತದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ. ನಾವು ಕೊಡುವಂತಹ ನೋಟಿಫಿಕೇಶನ್ ಅನ್ನ ದಿನಾಲು ತಪ್ಪದೆ ನೋಡಿ ಸ್ನೇಹಿತರೆ. ಪಿಎಂ ಕಿಸಾನ್ ನಿಧಿಗಾಗಿ ಕಾಯ್ತಿರುವ ರೈತರಿಗೆ ಶುಭ ಸುದ್ದಿ. ಹೌದು, ರೈತರು ಪಿಎಂ ಕಿಸಾನ್ ಹಣ ಯಾವಾಗ ಖಾತೆಗೆ ಜಮೆಯಾಗುತ್ತದೆ ಎಂದು ಕಾತುರದಿಂದ ಕಾಯುತ್ತಿದ್ದಾರೆ ಸ್ನೇಹಿತರ. ಮುಂಗಾರು ಹಂಗಾಮು ಪ್ರಾರಂಭವಾಗುತ್ತಿರುವುದರಿಂದ ರೈತರು ಈ ಆರ್ಥಿಕ ನೆರವನ್ನ ಎದುರು ನೋಡುತ್ತಿದ್ದಾರೆ ಸ್ನೇಹಿತರೆ. ಮಾರ್ಚ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 22ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದರು. ಆದರೆ ಇದೀಗ ಪಿಎಂ ಕಿಸಾನ್ 23ನೇ ಕಂತು ನೈಋತ್ಯ ಮುಂಗಾರು ಮಾರುತಗಳು ಹಾಗೂ ಪ್ರವೇಶಿಸಿ ಮಳೆ ಆರಂಭವಾಗುತ್ತಿರುವುದರಿಂದ ರೈತರು ಕೃಷಿ ಚಟುವಟಿಕೆಗಳಿಗೆ ಸಿದ್ಧರಾಗುತ್ತಿದ್ದಾರೆ. ಬೆಳೆಗಳಿಗೆ ಹೂಡಿಕೆ ಮಾಡಲು ಹಣವನ್ನು ಹೊಂದಿಸಿಕೊಳ್ಳುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಡೆದಂತಹ ಕೇಂದ್ರ ಸರ್ಕಾರವು ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ ನೀಡುವ ಆರ್ಥಿಕ ನೆರವಿಗಾಗಿ ರೈತರು ಕಾತುರದಿಂದ ಕಾಯುತ್ತಿದ್ದಾರೆ ಸ್ನೇಹಿತರೆ. 23ನೇ ಕಂತಿನ ನಿಧಿಯ ಬಿಡುಗಡೆಗಾಗಿ ಸುಲಭವಾಗಿದೆ ಸ್ನೇಹಿತರೆ. ಮೋದಿ ಸರ್ಕಾರವು ಯಾವಾಗ ಹಣವನ್ನು ಖಾತೆಗೆ ಜಮೆ ಮಾಡಲಾಗುತ್ತದೆ ಎಂಬ ಬಗ್ಗೆ ಈ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. 23ನೇ ಕಂತು ಯಾವಾಗ? ಪಿಎಂ ಕಿಸಾನ್ 22ನೇ ಕಂತನ್ನ ಮಾರ್ಚ್ನಲ್ಲಿ ಪ್ರಧಾನಮಂತ್ರಿಯವರು ಬಿಡುಗಡೆ ಮಾಡಿದರು. ಆದರೆ ಇದೀಗ 23ನೇ ಕಂತನ್ನ ಜಮೆ ಮಾಡಲು ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸುತ್ತಿದೆ ಸ್ನೇಹಿತರೆ. ಹಾಗೆ ಲಭ್ಯವಿರುವ ಮಾಹಿತಿಯ ಪ್ರಕಾರ 23ನೇ ಕಂತನ್ನ ಜುಲೈ ಮಧ್ಯದಲ್ಲಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಸ್ನೇಹಿತರೆ. ಸರ್ಕಾರವು ವರ್ಷಕ್ಕೆ 3 ಕಂತುಗಳಲ್ಲಿ ಪ್ರತಿ 4 ತಿಂಗಳಿಗೊಮ್ಮೆ ಹಣವನ್ನ ಬಿಡುಗಡೆ ಮಾಡುತ್ತಿದ್ದಾರೆ. ಆದರೆ ಈ ನಿಯಮದ ಪ್ರಕಾರ ಮಾರ್ಚ್ನಲ್ಲಿ 22ನೇ ಕಂತನ್ನ ಬಿಡುಗಡೆ ಮಾಡಿದರು. ಆದರೆ ಅಲ್ಲಿಂದ 4 ತಿಂಗಳ ನಂತರ ಅಂದ್ರೆ ಜೂನ್ ಅಂತ್ಯಕ್ಕೆ ಅವಧಿ ಮುಗಿಯುತ್ತದೆ. ಆದರೆ ಇದೀಗ ಜುಲೈನಲ್ಲಿ 23ನೇ ಕಂತಿನ ಹಣವನ್ನ ಕೇಂದ್ರ ಸರ್ಕಾರ ವಿತರಿಸಿದೆ ಸ್ನೇಹಿತರೆ. ಹಾಗಂತ ನಿರೀಕ್ಷಿಸಲಾಗಿದೆ ಸ್ನೇಹಿತರೆ. ಹಾಗಂತ ಸರ್ಕಾರದಿಂದ ಅಧಿಕೃತ ಘೋಷಣೆಯನ್ನು ಹೊರಬೀಳಲಿದೆ ಸ್ನೇಹಿತರೆ. ಹಾಗಾದ್ರೆ ಬನ್ನಿ, ಈ ಕೆಲಸವನ್ನ ಮಾಡದಿದ್ದರೆ ಹಣ ಕಡಿತಗೊಳ್ಳುತ್ತಾ ಅಥವಾ ಇಲ್ಲವೇ ಎಂಬುದನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಪಿಎಂ ಕಿಸಾನ್ ಹಣ ನಿಮ್ಮ ಖಾತೆಗೆ ಜಮೆಯಾಗಬೇಕಾದರೆ ಸರ್ಕಾರವು ಈ KYC ಕಡ್ಡಾಯಗೊಳಿಸಿದೆ ಸ್ನೇಹಿತರೆ. ಅದರೊಂದಿಗೆ ಭೂಮಿಯ ದಾಖಲೆಗಳ ಪರಿಶೀಲನೆ, ಆಧಾರ್ ಕಾರ್ಡ್ ಅನ್ನ ಬ್ಯಾಂಕ್ ಖಾತೆಯೊಂದಿಗೆ ಜೋಡಿಸುವುದು, ಹಾಗೆ ಬ್ಯಾಂಕ್ KYC ಮತ್ತು NPCI ಲಿಂಕ್ ಅನ್ನ ಪೂರ್ಣಗೊಳಿಸಬೇಕು. ಇನ್ನು ಬಾಕಿ ಇದ್ದರೆ ಖಾತೆಗೆ ಹಣ ಬರುವುದಿಲ್ಲ. ಈ ಕೆಲಸವನ್ನ ಮಾಡದ ಫಲಾನುಭವಿಗಳು 23ನೇ ಕಂತಿನ ಹಣ ಬಿಡುಗಡೆಯಾಗುವ ಮುನ್ನವೇ ಪೂರ್ಣಗೊಳಿಸಬೇಕು. ನೀವು ಪಿಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಸ್ಟೇಟಸ್ ಅನ್ನ ಪರಿಶೀಲಿಸಬಹುದಾಗಿದೆ ಸ್ನೇಹಿತರೆ. ನಿಮ್ಮ KYC ಪೂರ್ಣಗೊಂಡಿದೆಯೇ ಅಥವಾ ಆಧಾರ್ ಸೀಡಿಂಗ್ ಆಗಿದೆಯೇ ಎಂಬುದನ್ನ ಇಲ್ಲಿ ತಿಳಿದುಕೊಳ್ಳಬಹುದಾಗಿದೆ ಸ್ನೇಹಿತರೆ. ಯಾವುದಾದರೂ ಬಾಕಿ ಇದ್ರೆ ತಕ್ಷಣವೇ ಅದನ್ನ ಸರಿಪಡಿಸಿಕೊಳ್ಳಿ. ಜೊತೆಗೆ ಪಿಎಂ ಕಿಸಾನ್ ಆಪ್ ಬಳಸಿಯೂ ಕೂಡ ನೀವು ಮನೆಯಲ್ಲಿಯೇ ಕುಳಿತು ಎಲ್ಲಾ ವಿವರಗಳನ್ನ ಚೆಕ್ ಮಾಡಬಹುದಾಗಿದೆ ಸ್ನೇಹಿತರೆ.